ಬರುತ್ತೆ ಗೈಸ್. ಬೆಳಗ್ಗೆನೆ ಫುಲ್ಲು ಮಿಸ್ಟ್ ನೋಡಿದ್ವಿ ಗೈಸ್ ಹೆಂಗಿದೆ. ಬನ್ನಿ ಫಿಶಿಂಗ್ ಸ್ಪಾಟ್ಗೆ ಹೋಗೋಣ. ಒಂದು ಸ್ನೇಕ್ ಹೆಡ್ ಹೊಡಿತೀನಿ, ಇಲ್ಲಾಂದ್ರೆ ಸ್ಲಿಂಗಲ್ಲಿ ಏನಾದರೂ ಸಿಗುತ್ತಾ ನೋಡೋಣ. ಬನ್ನಿ ಗೈಸ್, ಇಲ್ಲಿ ನೋಡಿ ಸ್ಲಗ್ಗು. ಇಲ್ಲಿ ಇನ್ನೂ ದೊಡ್ಡದು ಇದೆ ಗೈಸ್ ನೋಡಿ. ಹಂಗೆ ಇದೆ, ಹಂಗೆ ಹೋಗುತ್ತೆ ಇದು. ಜೋಮ್ ಆಗಿದೆ ನೋಡಿ. ಇಲ್ಲಿ ಟಚ್ ಮಾಡಿದ್ರೆ ಗಟ್ಟಿ ಆಯಿತು. ಬನ್ನಿ ಬೇರೆ ಏನಾದ್ರು ಸಿಗುತ್ತಾ ನೋಡೋಣ. ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಒಂದು ಸ್ಪೆಷಲ್ ಐಟಮ್ ಬರ್ತಾಯಿದೆ. ನಮ್ಮ ಅಜ್ಜಿ ಬ್ರೋ ತಗೊಂಡು ಬರ್ತಾಯಿದ್ದಾರೆ. ಇವತ್ತು ಬೆಳಗ್ಗೆ ನೀವು ನಿನ್ನೆ ಬೆಳಗ್ಗೆ ನೋಡಿರ್ತೀರಾ, ವೀಡಿಯೋ ಹಾಕಿದ್ದೆ ನಾನು, ನನಗೆ ಆ ಮೀನು ಬೇಕಂತ. ಅದು ಇವಾಗ ಬರ್ತಾಯಿದೆ. ಇವಾಗ 5 ಗಂಟೆ ಆಗ್ತಾಯಿದೆ. 5:15ಗೆ ಟ್ರೈನ್ ಬಂದುಬಿಡುತ್ತೆ. ಹೋಗೋಣ, ಜಲ್ದಿ ಹೋಗಿ ಆ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಬನ್ನಿ ಗೈಸ್. ಗೈಸ್, ಸ್ಟೇಷನ್ಗೆ ಬಂದಾಯಿತು. ಪ್ಲಾಟ್ಫಾರ್ಮಲ್ಲಿ ಹಿಂದುಗಡೆ ಬರೋಕ್ಕೆ ಹೇಳಿದ್ದಾರೆ. ಹಿಂದುಗಡೆ ಇದೆ ಅಂತ ಬಾಕ್ಸು, ಹಿಂದುಗಡೆ ಬರೋಕ್ಕೆ ಹೇಳಿದ್ದಾರೆ. ಅದು ವೈಟ್ ಫೀಲ್ಡ್ ಈ ಕಡೆ ಹೋಗೋಣ ಎಂಡಿಗೆ. ನನಗೆ ಐಡಿಯಾ ಇತ್ತು ಹಾಕೋಣ ಟ್ಯಾಂಕ್ಗೆ ಒಂದು ಬುಲ್, ಕೇರಳ ಸ್ನೇಕ್ ಹೆಡ್. ನಾನು ಯಾವಾಗ ಕರ್ನಾಟಕ ಬುಲ್, ಕೇರಳ ಬುಲ್, ತಮಿಳ್ನಾಡು ಬುಲ್ ಹಿಂಗೆ ಅಂತ ಇರ್ತೀನಿ. ನೋಡೋಣ ಇವತ್ತು. ಅದು ನೋಡಿದ್ರೆ ಅದಕ್ಕೆ ಲೈಟಾಗಿ ಇಲ್ಲಿ ಇಂಜುರಿ ಆಗಿದೆ. ಉಕ್ಕು, ಆ ವಿಡಿಯೋ ನೋಡ್ತೀರಾ, ಉಕ್ಕು ಆಚೆ ಕಡೆ ಆಗಿದೆ. ಓಕೆ, ಅದರಿಂದ ಅದಕ್ಕೆ ಸ್ವಲ್ಪ ಮೆಥಿಲಿನ್ ಬ್ಲೂ ಹಾಕಿದ್ರೆ ಸಾಕು, ರಿಕವರ್ ಆಗುತ್ತೆ. ಹಿಡ್ದಿದ್ದರಿಂದ ಏನು ಫೀಡಿಂಗ್ ಏನೂ ಹಾಕಿಲ್ಲ ಮೀನಿಗೆ. ನಾನೇ ಹಾಕಬೇಡ ಅಂತ ಹೇಳ್ಬಿಟ್ಟೆ. ಯಾಕಂದರೆ ಟ್ರಾವೆಲಲ್ಲಿ ಮೀನಿಗೆ ಫೀಡಿಂಗ್ ಕೊಟ್ಟರೆ ವಾಮಿಟಿಂಗ್ ಮಾಡಿಬಿಡುತ್ತೆ ಗೈಸ್. ಅದು ವೀಕ್ ಹಾಕಿದ್ದೆ ಉಣ್ಣೋ ಮೀನು. ನೋಡೋಣ, ಫಸ್ಟ್ ಅದು ಬಂದಿದ ತಕ್ಷಣ ಟ್ಯಾಂಕ್ ಹಾಕ್ತೀನಿ. ಟ್ಯಾಂಕ್ ಹಾಕೋ ತನಕ ನನಗೆ ಸಮಾಧಾನ ಇಲ್ಲ. ಇನ್ನೂ 4-5 ಜಾಗದಿಂದ ಸ್ನೇಕ್ ಹೆಡ್ಸ್ ತರಿಸ್ತಾ ಇದ್ದೀನಿ, ಇಲ್ಲಾಂದರೆ ನಾನೇ ಹಿಡಿಬೇಕು. ಹೆವಿ ಸ್ನೇಕ್ ಹೆಡ್. ಆ ವೀಡಿಯೋಸ್ ಎಲ್ಲ ಒಂದೊಂದು ನಿಮಗೆ ಬರ್ತಾ ಇರುತ್ತೆ. ಓಕೆ, ವೆಯ್ಟ್ ಮಾಡೋಣ. ಇಲ್ಲಿ ಫುಲ್ ಎಂಡಿಗೆ ಬಂದಾಯಿತು. ನೋಡೋಣ, ಇದಕ್ಕಿಂತ ಎಂಡ ಅಂದರೆ ಫುಲ್ ಡೆಡ್ ಎಂಡ್ ಎಲ್ಲಾದರೂ ಹೋಗ್ಬಿಡ್ತೀನಿ, ಟ್ರೈನ್ ಅಲ್ಲಿ ಹೋಗ್ಬಿಡುತ್ತೆ. ಓಕೆ, ವೆಯ್ಟ್ ಮಾಡಿ ಗೈಸ್. ಟ್ರೈನ್ ಅಂದಿವೆ. ನಮಗೇನಾದರೂ ಬ್ರೇಕ್ ಅಂದರೆ ಅದು ಬರೋ ತನಕ ನಮಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಗೈಸ್. ತುಂಬ ಸ್ಲೋ. ನಾವು ವಾಕಿಂಗೆಲ್ಲ ಹೋಗ್ಬಿಡ್ಬೋದು. ಐಲ್ಯಾಂಡ್ ಎಕ್ಸ್ಪ್ರೆಸ್ ಲೈಟಿಂಗ್ ಬೇಕಪ್ಪ. ಹೆಂಗೆ ಕರ್ನಾಟಕ ಗೈಸ್, ಅಜ್ಜಿ ಬಂದಾಯ್ತು. ಅಲ್ಲಿ ನೋಡಿ, ಬನ್ನಿ. ಗೈಸ್, ಇದು ನಂದು ಬಾಕ್ಸ್. ಇದು ಮನೆಗೆ ಹೋಗಿ ಅದು ಏನಂತ ರಿವ್ಯೂ ಮಾಡ್ತೀನಿ ನೋಡಿ. ಸಿಗುತ್ತೆ ಪಿಲಿಕಾನ್ ರಾಡಲ್ಲಿ. ಟಿಪ್ಪು ಹೊಡೆದೋಯ್ತು ಅಂದ್ರೆ ಕೂಡ ನಮಗೆ ಸ್ಪೇರ್ ಸಿಗುತ್ತೆ. ಓಕೆ, ಒಳ್ಳೆ ರಾಡು. ಆ ವಿಡಿಯೋ ನೋಡಿ ನೀವು ಆರ್ಡರ್ ಮಾಡಿ. ಕಮಾನ್ ಆ್ಯಂಗ್ಲರ್ಸ್. ಗೈಸ್, ಇವ್ರಿಗೋಸ್ಕರ ತುಂಬ ವೆಯ್ಟ್ ಮಾಡಿದ್ದೀನಿ. ಆಮೇಲೆ ನನಗೆ ಪಿಲಿಕಾನ್ ರಾಡ್ ಟಿಪ್ಪು ತೊಗೊಂಡು ಬಂದಿದ್ದಾರೆ. ನಿನ್ನೆ ಹಾಕಿದ್ದಲ್ಲ ವಿಡಿಯೋ, ಆ ವಿಡಿಯೋ ನೋಡಿ. ಪಿಲಿಕಾನ್ ರಾಡು ಟಿಪ್ಪು ಹೊಡೆದೈತೆ ಅಂದರೆ ಕೂಡ ನಮಗೆ ಎಕ್ಸ್ಟ್ರಾ ಟಿಪ್ಪು ಸಿಗುತ್ತೆ. ಯಾಕಂದರೆ ಚೆನ್ನಾಗಿದೆ ಗೈಸ್, ಯೂಸ್ ಮಾಡ್ಬೋದು. ಆಮೇಲೆ ನನಗೆ ಸ್ಪೆಷಲ್ ಐಟಮ್ ಇಲ್ಲಿ ತಂದಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಮಾರಿ ಇನ್ನೂ ಬರ್ತಾ ಇದೆ. ಇನ್ನೂ ಡಿಫ್ರೆಂಟ್ ಸ್ನೇಕ್ ಹೆಡ್. ನಮ್ಮ ಹತ್ರ ಎಲ್ಲ ಸ್ನೇಕ್ ಹೆಡ್ ಕಲೆಕ್ಷನ್ ಬೇಕು. ಆ ವಿಡಿಯೋನೂ ಬರುತ್ತೆ ನಿಮಗೆ. ಓಕೆ, ಇದನ್ನು ಹೋಗಿ ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ.
இதுதான் நம்ம ஆக்ரி கடையில் இருந்து 200 ரூபாய்க்கு வாங்கின பாக்ஸ் தானா? பரவாயில்ல, எவ்வளோ யூஸ் ஆகுது, இனிமேல் தானே ಯೂಸ್. ಯಾಕಂದರೆ ಇವರು ನೈಟಿಂದ ಏನು ಊಟ ಏನು ಮಾಡಿಲ್ಲ, ಹಸಿವು ಬೇರೆ ಆಗ್ತಾಯಿದೆ, ನಾಷ್ಟ ಮಾಡಬೇಕು. ಫಸ್ಟ್ ಟೀ ಹೊಡೆದ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ. ಆಮೇಲೆ ನಮ್ಮ ಸಗಾಯನ ಹುಡುಗಿ வந்துச்சு. ಇನಿಮೇಲೆ ವಿಷಯ ಇದಿಲ್ಲ, ವಿಷಯ ಇருக்கு ನಮ್ಮ ಬಾಗ್ಲ ಏನಾಗಿದೆ ಅಂತ. ಗೈಸ್, ಬಾಕ್ಸು ಮನೆಗೆ ತಗೊಂಡು ಬಂದಾಯಿತು, ಓಕೆನಾ. ಇವಾಗ ಇದಕ್ಕೆ ಇಂಜುರಿ ಆಗಿದೆ, ಡ್ಯಾಮೇಜ್ ಇದೆ. ಮೆಥಿಲಿನ್ ಬ್ಲೂ ಅಂತ ಇದೆ, ಇದು ಆಲ್ರೆಡಿ ಹಾಕಿರ್ತಾರೆ. ನಮಗೆ ಟ್ಯಾಂಕಲ್ಲೂ ಹಾಕಿ ಸೆಟ್ ಮಾಡಿದ್ದೀನಿ ನೀರು. ಆಮೇಲೆ ಇದು ಇವಾಗ ಫಿಶ್ಗೆ ಸ್ವಲ್ಪ ಇಲ್ಲಿ ಹಾಕಿಬಿಟ್ಟು ಆಮೇಲೆ ಟ್ಯಾಂಕಿಗೆ ರಿಲೀಸ್ ಮಾಡೋಣ. ಬನ್ನಿ, ಫಿಶ್ ತೋರಿಸ್ತೀನಿ. ಕಮಾನ್. ಏ ನೋಡಿ, ಹೆವಿ ಗೈಸ್, ಹೆವಿ புல் கைஸ். இது ஜம்ப் பண்ணாது ஏனாக்கா வந்து ஆல்ரெடி இது வந்து 7-8 மணிக்குள்ள வந்து இதில் செட் ஆகிருக்கு. ஓகே, நம்ம ஊரில் போட்டு வச்சு இந்த மாதிரி ஒரு வட்டையாக தான், அதனால் வந்து ஜம்ப் பண்ணாது, நீங்கள் ಸಿಂಪಲಾಗಿ பிடிங்க. ಓಕೆ ಗೈಸ್, ಇದು ಒಂದು 8 ಅವರ್ಸ್ ಮೇಲೆ ಬಾಕ್ಸಲ್ಲಿದೆ. ಮೀನನ್ನ ಎತ್ಬಿಟ್ಟು ಸ್ವಲ್ಪ ಹಾಕಿ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ತೀನಿ ಅಲ್ಲಿ. ಈ ಮೆಡಿಸಿನು ಆ ಊನ್ಗೆ ಅಂಟಬೇಕು ಗೈಸ್, ಹಾಕ್ಬಿಡೋಣ. కింద 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 ಇಲ್ಲಿ ನೋಡಿ ಗಾಯ್ಸ್ ಹೆಂಗಿದೆ, ಸಕ್ಕದಾಗಿದೆ ಗಾಯ್ಸ್. ಆ ಸೈಜು ಇದು ತುಂಬ ತುಂಬ ಯಾವ ಸ್ನೇಕ್ ಹೆಡ್ಗನ ಈ ಸ್ನೇಕ್ ಹೆಡ್ ತುಂಬ ಅಗ್ರೆಸಿವ್. ಒಂದು ಸ್ಟ್ರೈಕ್ ಮಿಸ್ ಮಾಡಿದ್ರೆ ತಿರ್ಗಾ ಅದು ಮೇಲೆ ಬರೋ ತನಕ ಸ್ಟ್ರೈಕ್ ಕೊಡುತ್ತೆ. ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅದಕ್ಕೆ 2 ಗೋಲ್ಡ್ ಹಾಕಿದ್ದೀನಿ ಫೀಡಿಂಗು. ಅದರದ್ದು ವಿಂಗ್ಸ್ ನೋಡಿ ಎಷ್ಟು ಸ್ಮೂತಾಗಿ ಮೂವ್ಮೆಂಟ್ಸ್ ಕೊಡ್ತಾ ಇದೆ. ಒಂದೊಂದು ಊರಲ್ಲಿ ಒಂದೊಂದು ಫಿಶ್ಶು ಒಂದೊಂದು ಥರ ಇರುತ್ತೆ. ಅದರಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಫಿಶಸ್ ಅಂತ ಹೇಳ್ತೀನಿ ನಾನು, ಯಾಕಂದರೆ ಇದಕ್ಕೆ ತುಂಬ ಪವರ್ ಜಾಸ್ತಿ ಇದೆ. ಸ್ಟಾರ್ಟಿಂಗ್ ಮೀನು ಹಾಕೋವಾಗ ಇದ್ದಿದ್ದ ಕಲರು ಇವಾಗಿರೋ ಕಲರು ಸ್ವಲ್ಪ ಡಿಫ್ರೆಂಟ್ಸಾಗಿ ಚೇಂಜ್ ಆಗುತ್ತೆ ಗೈಸ್, ಹಾಗೆ ನೋಡ್ಕೊಳ್ಳಿ. ಅದೇ ಚೇಂಜ್ ಆಗುತ್ತೆ ಸ್ಲೋವಾಗಿ, ಅದು ತೋರಿಸ್ಕೊಡ್ತೀನಿ ನಿಮಗೆ. ಯಾಕಂದರೆ ಆ ನೀರಿಗೆ ಅಡಾಪ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಆದರೆ ಕಲರು ಗ್ಯಾರಂಟಿ ಸ್ವಲ್ಪ ಡಾರ್ಕ್ ಆಗುತ್ತೆ. ಅದು ನೀವು ನೋಡಿ, ಇಲ್ಲಿ ನೋಡಿ, ಮೀನು ಹಾಕಿದ ತಕ್ಷಣ ಏರ್ ಎತ್ತಕ್ಕೆ ಎಷ್ಟು ಕಷ್ಟಪಡ್ತಾಯಿದೆ, ಅದೇ ಥರನೇ ಆಗೋದು ವೈಲ್ಡಲ್ಲಿ. ನಾವು ಸ್ನೇಕ್ ಹೆಡ್ ಹುಕ್ ಮಾಡಿ ತೆಗೆಯುವಾಗ ತಿರ್ಗಾ ರಿಲೀಸ್ ಮಾಡೋವಾಗ ಸ್ವಲ್ಪ ನೀರು ಕಡಿಮೆ ನೀರಿಗೆ ರಿಲೀಸ್ ಮಾಡಬೇಕಾಗಿರುತ್ತೆ. ನಾವು ಎತ್ತಿದ ತಕ್ಷಣ ಡೀಪ್ ವಾಟರ್ಗೆ ರಿಲೀಸ್ ಮಾಡಿದ್ರೆ ಮೀನು ಏರ್ ಎತ್ತಕ್ಕೆ ಕಷ್ಟಪಡುತ್ತೆ. ನಾವೆಲ್ಲ ಆ್ಯಂಗ್ಲರ್ಸು ಇದು ಒಂದು ವಿಷಯ ನೋಟ್ ಮಾಡ್ಕೋಬೇಕು, ಮೀನು ಕಡಿಮೆ ನೀರಿಗೆ ರಿಲೀಸ್ ಮಾಡಬೇಕು, ಇಲ್ಲಾಂದರೆ ಉಸಿರಾಡೋಕ್ಕೆ ಮೀನಿಗೆ ಕಷ್ಟ ಆಗುತ್ತೆ. ಗೈಸ್ ಇಲ್ಲಿ ನೋಡಿ ಗೈಸ್, ಇವಾಗ ಎಲ್ಲ ಸೆಟ್ ಆಯಿತು. ಮೆಥಿಲಿನ್ ಬ್ಲೂ ಎಲ್ಲ ಹಾಕಿ ಇವಾಗ 2 ಸರಿ 3 ಸರಿ ಏರ್ ಎತ್ತಿದೆ. ಓಕೆ, ಇವಾಗ ಇದು ಹೆಂಗೆ ಟ್ರೈನ್ ಮಾಡೋದಂತ ಮುಂದಿನ ವೀಡಿಯೋನಲ್ಲಿ ನಿಮ್ಗೆಲ್ಲರಿಗೂ ಬರುತ್ತೆ. ಓಕೆ, ಸಕ್ಸಸ್ಫುಲ್ಲಾಗಿ ನಮ್ಮ ಅಜೀಬ್ರು ತಗೊಂಡು ಬಂದಿದ್ದಾರೆ ಮೀನು. ಇದೆ ಯಾವುದು ಡ್ಯಾಮೇಜ್ ಇಲ್ಲದೆ. ಆಮೇಲೆ ನೀವು ನೋಡ್ಬೋದು ಬಾಯಿ ಹತ್ರ ಒಂದು ಸೈಡ್ಗೆ ಆ ಚೀಕದ ಇರುತ್ತಲ್ಲ ಅಲ್ಲಿ ಒಂದು ಡ್ಯಾಮೇಜ್ ಇದೆ. ಅದು ನೋಡೋಣ ಒಂದು 2-3 ದಿನದಲ್ಲಿ ರಿಕವರ್ ಆಗುತ್ತಾ ಇಲ್ವಂತ. ಓಕೆ, ಆಮೇಲೆ ನೀರು ಇನ್ನೂ ಹೈಟ್ ಹಾಕ್ತೀನಿ, ಸ್ವಲ್ಪನೇ ಹಾಕ್ತೀನಿ. ಅವಾಗ ಈ ಮೀನು ಹೆಂಗೆ ಟ್ರೈನ್ ಮಾಡೋದು
ನಾವು ಕೈ ಇದ್ರೆ ಕೈ ಅಟ್ಯಾಕ್ ಮಾಡುತ್ತಲ್ಲ, ಅದು ಯಾವ ಥರ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಗೈಸ್. ಗೈಸ್ ನೀವು ನೋಡ್ಬೋದು, ಹಾಕುವಾಗ ಬೇರೆ ಇತ್ತು, ಇವಾಗ ಬಂದ್ಬಿಟ್ಟು ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಗಿದೆ ಮೇಲೆ ಕಲರು. ಆ ವಾಟರ್ ಕಂಡೀಷನ್ಗೆ ಅದು ರಿಕವರ್ ಆಗ್ತಾ ಇದೆ, ನೋಡೋಣ. ಓಕೆ ಗೈಸ್, ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಹೆಂಗ್ ಟ್ರೈನ್ ಮಾಡ್ತಾರಂತ ನಾನು ಫುಲ್ ಡೀಟೇಲ್ ನಿಮ್ಗೆ ಕೊಡ್ತೀನಿ. ನಾನು ಹೆಂಗ್ ಟ್ರೈನ್ ಮಾಡ್ತೀನಿ ಅಂತ ಅದು ನಾನು ಹಾಕ್ತೀನಿ. ಅಜಿಬ್ರೋಗೆ ತುಂಬ ಥ್ಯಾಂಕ್ಸ್ ಅಜಿಬ್ರೋ. ಓಕೆ, ಇವಾಗ ಇದು ಬಂದಿದೆಲ್ಲ, ಇನ್ನೂ ಮೀನು ಬರೋಕ್ಕೆ ಜಾಸ್ತಿ ಇದೆ. ನೆಕ್ಸ್ಟ್ ವಿಡಿಯೋ ಫಿಶಿಂಗ್ ವಿಡಿಯೋನೇ ಬರುತ್ತೆ ಗೈಸ್, ವೇಟ್ ಮಾಡಿ. ಬಾಯ್. ಡನ್.